ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇಕಣ ಲಾಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ಒಂದು ಕಟ್ ಮಾಡಿದ್ನಲ್ವ ಬ್ಲೌಸ್, ಈ ಬ್ಲೌಸನ್ನು ಇವತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಫ್ರಂಟ್ ಡಾಟ್ಸು ಮತ್ತು ಫ್ರಂಟು ಶೇಪಲ್ಲಿ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ನೋ ಅದೇ ರೀತಿ ಇಲ್ಲಿ ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾರ್ಮೋಲ್ ಆಗಿರ್ಬೋದು ಮತ್ತು ನೆಕ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ. ಸ್ಟಿಚಿಂಗ್ ಅಲ್ಲ, ಕಟ್ಟಿಂಗ್ ಅಲ್ಲ, ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಫ್ರಂಟ್ ಪಾರ್ಟ್ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಪೀಸ್ಗಳನ್ನು ಹಂಗೆ ಜಾಯಿಂಟ್ ಮಾಡಿ ಇಟ್ಟಿದ್ದೀನಲ್ವ. ಇವಾಗ ಒಂದೊಂದೇ ಪಾರ್ಟ್ಸ್ಗಳನ್ನು ಬಿಚ್ಕೊಂಡು ನೋಡಿಕೊಂಡು ಇವಾಗ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಈ ಥರ ಲೈನಿಂಗ್ ಪೀಸ್ ಹಾಕೋ ಬದಲು ಕಾಟನ್ ಲೈನಿಂಗ್ ಪೀಸ್ ಹಾಕಿದರೆ ಬ್ಲೌಸ್ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಅನಿವಾರ್ಯ ಪ್ರಸಂಗ ಏನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅಷ್ಟೇ. ಟೈಮ್ ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು. ಎಲ್ಲ ಟೈಮಲ್ಲೂ ನಮಗೆ ಕಾಟನ್ ಲೈನಿಂಗು ಸಿಗೋದಿಲ್ಲ. ಈ ಥರ ಸಿಗುತ್ತೆ ಅಂದರೆ ಪಾಲಿಸ್ಟರ್ ಲೈನಿಂಗ್ ಸಿಗುತ್ತೆ ನಮಗೆ. ಇಲ್ಲಿ ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಪರವಾಗಿಲ್ಲ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವೆಷ್ಟು ಕರೆಕ್ಟಾಗಿ ಕಲರ್ಸು ಸಿಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಸಿಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಯಾಕಂದರೆ ಬಟ್ಟೆ ಸ್ವಲ್ಪ ಎಲ್ಲ ಸಿಲ್ಕಿ ಇರೋದ್ರಿಂದ ಸ್ವಲ್ಪ ಜಾರುತ್ತೆ. ಹಾಗಾಗಿ ಸ್ವಲ್ಪ ಜಾರೋ ಮೂಮೆಂಟಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಗುಂಡು ಪಿನ್ನು ಅಥವಾ ಸೇಫ್ಟಿ ಪಿನ್ನು ಹಾಕ್ಕೊಂಡು ನೆಕ್ಕಿಗೆ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಶೇಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಶೇಪ್ ಕೊಟ್ಕೊಂಡು ನೀವು ಸ್ಟಿಚಿಂಗನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ನಾವು ಯಾವ ಶೇಪಲ್ಲಿ ಕಟ್ಟಿಂಗನ್ನು ಮಾಡಿರ್ತೀವಲ್ವ ಅದೇ ಶೇಪಲ್ಲಿ ನಮಗೆ ಸಿಗುತ್ತೆ. ಓಕೆನಾ? ಇಲ್ಲಿ ನೋಡ್ತಾ ಇರೋದು ಫ್ರಂಟ್ ಡಾಟ್ಸು ಮತ್ತು ಫ್ರಂಟ್ ಪಾರ್ಟ್ ಅಷ್ಟೇ ನಾನು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಸಿಂಪಲ್ಲಾಗಿ ಲೇಸ್ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡ್ತೀನಿ, ಯಾಕಂತಂದರೆ ಬ್ಯಾಕಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡಲ್ಲ. ಹಾಗಾಗಿ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಎರಡೂ ಕಡೆನೂ ಲೇಸನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನ ಇಲ್ಲಿ ಈ ಥರ ಶೇಪ್ ತೆಗೆದಿದ್ವಲ್ವ, ಅದೇ ರೀತಿ ಇಲ್ಲಿ ಶೇಪ್ ತೆಗೆದಿರೋ ಒಂದು ಲೈನಿಂಗ್ ಪೀಸ್ ಮೇಲೆ ಹೊಲಿಗೆನ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ನಾಚ್ ಹಾಕ್ಕೋಬೇಕಾಗುತ್ತೆ. ನಾಚ್ ಹಾಕ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಟರ್ನ್ ಮಾಡ್ಬೋದು. ಇಲ್ಲಾಂದರೆ ನೀವು ಪೈಪಿಂಗ್ ಮಾಡ್ಕೊತೀವಿ ಅಂದರೆ ಪೈಪಿಂಗ್ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಲೇಸ್ ಹಚ್ಚೋದ್ರಿಂದ ಸ್ವಲ್ಪ ಟರ್ನ್ ಮಾಡಿ ಲೇಸ್ ಹಚ್ಚಿ ಕವರ್ ಮಾಡ್ತೀನಿ. ಇಲ್ಲ ಲೇಸು ಕೊಡಲ್ಲ, ನಾವು ಪೈಪಿಂಗೇ ಮಾಡ್ತೀವಿ ಅಂತ ಅನ್ನೋದಾದರೆ ಓಕೆ, ಹಿಂಗೆ ಡೈರೆಕ್ಟಾಗಿ ಸೀದಾನ ಇಟ್ಕೊಂಡು ಬ್ಲೌಸ್ ಪೀಸ್ಗಳನ್ನು ನೀವು ಸ್ಟಿಚಿಂಗ್ ಹಾಕ್ಕೊಂಡು ಟರ್ನ್ ಮಾಡ್ದೇ ಪೈಪಿಂಗನ್ನು ಕೊಡೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಈ ರೀತಿ ಒಳಗಡೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಕಾಣಿಸ್ತಾ ಇದೆಯಲ್ವ? ನೀಟಾಗಿ ಒಂದು ಸರಿ ಬೆರಳಿಂದ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ನೀವು ಇನ್ನೊಂದು ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಂಬಂದ್ಬಿಡಿ. ನೀಟಾಗಿ ಫಿನಿಶಿಂಗ್ ಹೊಲಿಗೆ ನೀಟಾಗಿ ಹಾಕ್ಕೊಂಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಮೇಲುಗಡೆ ಲೇಸ್ ಕೂಡ ಹಚ್ಚಿರ್ತೀವಲ್ವ, ನೀಟಾಗಿ ಕಾಣಿಸುತ್ತೆ. ಇದು ಆಪೋಸಿಟಲ್ಲಿ ಸ್ವಲ್ಪ ನವಿಲ್ ಕಲರ್ ಬ್ಲೌಸ್ ಪೀಸ್ ಇರೋದ್ರಿಂದ ಗೋಲ್ಡ್ ಕಲರ್ ಲೇಸ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗೇ ನೀವು ನೋಡಿದಿರಾ ಯಾವ ರೀತಿ ಕಾಣಿಸುತ್ತೆ ಬ್ಲೌಸು ರೆಡಿ ಆದಮೇಲೆ ಅಂತಂದ್ಬಿಟ್ಟು. ಇವಾಗ ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಕೈಯಿಂದ ಸ್ವಲ್ಪ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂಬಂದ್ಬಿಡಿ, ಆವಾಗ ನೀಟಾಗಿ ಕೂರುತ್ತೆ. ಸ್ವಲ್ಪ ಲೈನಿಂಗ್ ಬಟ್ಟೆ ಮೇಲ್ಗಡೆ ಕಾಣಿಸೋ ರೀತಿ ಸ್ಟಿಚಿಂಗನ್ನು ಹಾಕ್ಕೊಬಿಡಿ, ಯಾಕಂದರೆ ನಾಚ್ ಹಾಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಟರ್ನ್ ಮಾಡಿದಾಗ ತುಂಬ ನೀಟಾಗೇ ಬರುತ್ತೆ. ಇವಾಗ ನೀಟಾಗಿ ರೀತಿ ಅಂದ್ಕೊಂಡು ನೀವು ಬೇಕು ಅಂತಂದರೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಎರಡು ಭಾಗ ಮಾಡಿಕೊಂಡು ಒಂದು ಹೊಲಿಗೆ ಕೂಡ ಲೈನಿಂಗ್ ಮೇಲೆ ಹಾಕ್ಕೊಂಬರ್ಬೋದು. ಅಷ್ಟು ಪರ್ಫೆಕ್ಟಾಗಿ ನಮಗೆ ಬರೋಲ್ಲ ಅಂತಂದರೆ ಆ ರೀತಿ ಮಾಡ್ಬೋದು. ಇಲ್ಲ ಈ ರೀತಿ ಲೈನಿಂಗ್ ಕಾಣದೇ ಹೊಲಿಗೆನ ಹಾಕ್ಕೋತೀವಿ ನಮಗೆ ಪರ್ಫೆಕ್ಟ್ ಇದೆ ಅಂದರೆ ಆವಾಗ ಕೂಡ ನೀವು ಈ ರೀತಿ ಮಾಡಿಕೊಂಡು ಹಾಕ್ಕೋಬೋದು. ಬ್ಯಾಕ್ ಪಾರ್ಟು ಎಲ್ಲ ಬ್ಲೌಸ್ಗಳನ್ನ ಸ್ಟಿಚಿಂಗ್ ತೋರಿಸಿದ್ದೀನಿ ಆಲ್ರೆಡಿ. ಫ್ರಂಟ್ ಪಾರ್ಟಲ್ಲಿ ನಾನು ಯಾವತ್ತೂ ಸ್ವಲ್ಪ ಕಡಿಮೆನೇ ತೋರಿಸಿರೋದು, ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ತೋರಿಸಿರಲಿಲ್ಲ. ಬ್ಯಾಕ್ ಪಾರ್ಟು ಸ್ಟಿಚಿಂಗು ಸ್ವಲ್ಪ ಡಿಸೈನ್ಗಳು ಸಿಂಪಲ್ ಆಗಿರೋಂಥ ಡಿಸೈನ್ಗಳನ್ನು ನಾನು ಮಾಡ್ತಾಯಿರೋದು. ಹೆವಿ ಡಿಸೈನ್ ಎಲ್ಲ ತೋರಿಸಿಲ್ಲ. ಹಾಗಾಗಿ ಸಿಂಪಲ್ ಆಗಿರೋಂಥ ಡಿಸೈನ್, ಯಾಕಂದರೆ ಕಲಿಬೇಕಂತಂದರೆ ಸಿಂಪಲ್ ಆಗಿರೋ ಡಿಸೈನ್ಗಳನ್ನೇ ಮಾಡಿದರೆ ಕಲಿಯೋರಿಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಶೇಪ್ ಬಂತು. ಇವಾಗ ಡಾಟ್ಸ್ಗಳನ್ನು ಮತ್ತು ಲೈನಿಂಗ್ ಎಲ್ಲ ಮೇನ್ ಫ್ಯಾಬ್ರಿಕ್ಕು ಮತ್ತು ಡಾಟ್ಸ್ಗಳನ್ನು ಹಿಡಿಬೇಕಾಗುತ್ತೆ. ಇದು ಬಂತು 36 ಇದೆ ಸುತ್ತಳತೆ ಬ್ಲೌಸ್ ಅಂತ ನಾನು ಹೇಳಿದ್ನಲ್ಲ, ಅಂದರೆ 9 ಚೆಸ್ಟ್ ಮೆಜರ್ಮೆಂಟು. ಸ್ವಲ್ಪ ಅಂದರೆ ತುಂಬ ಕಡಿಮೆ ಅಂತ ಏನಿಲ್ಲ, ಸ್ವಲ್ಪ ನಾರ್ಮಲಾಗಿ ಇರುವಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ ಇದು. ಲೈನಿಂಗ್ ಎಲ್ಲ ಈ ರೀತಿ ಅಟ್ಯಾಚ್ ಮಾಡಿ
ನಾವು ಅದಕ್ಕೋಸ್ಕರ ನಾನು ಜಾಸ್ತಿನೇ ಮೇನ್ ಫ್ಯಾಬ್ರಿಕ್ ಬಿಟ್ಕೊಂಡು ಕಟ್ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಆಮೇಲೆ ರಿಮೂವ್ ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಯಾವಾಗಲೂ ಅಷ್ಟೇ ಎಕ್ಸ್ಟ್ರಾ ಬಿಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಬಿಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊತೀನಿ. ಆಮೇಲೆ ರಿಮೂವ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಸ್ವಲ್ಪ ಬಟ್ಟೆ ಆಚೆ ಈಚೆ ಹೋಯ್ತು ಅಂತಂದರೆ ಮತ್ತೆ ನಮಗೆ ಬಟ್ಟೆ ಸಿಗೋದು ತುಂಬ ಕಷ್ಟ, ರೆಡಿ ಆಗೋದು ಬ್ಲೌಸು. ಮತ್ತು ಬಟ್ಟೆ ಅನ್ನೋದು ಸ್ವಲ್ಪ ಶಾರ್ಟೇಜ್ ಅನ್ನೋದು ಸಿಕ್ಕರೆ ಕಷ್ಟ ಆಗುತ್ತೆ, ಫಿನಿಶಿಂಗು ನೀಟಾಗಿ ಬರೋಲ್ಲ. ಎಕ್ಸ್ಟ್ರಾ ಅನ್ನೋದು ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ಡಾಟ್ಸ್ಗಳನ್ನು ಹಿಡಿಯೋಣ. ಎರಡೂ ಆ ಕಡೆ ಈ ಕಡೆ ಪಾರ್ಟ್ಸ್ ಏನಿದೆ ಅಲ್ವಾ, ಎರಡೂ ಫಸ್ಟಿಗೆ ಮಿಡ್ಲು ಈ ರೀತಿ ಹೊಲಿಗೆ ಹಾಕ್ಕೊಂಡ್ರಿ ಅಂತಂದರೆ ನೀಟಾಗಿ ನಮಗೆ ಎರಡು ಸೈಡು ಡಾಟ್ಸು ಈ ರೀತಿ ರೆಡಿ ಆಗುತ್ತೆ. ಓಕೆನಾ. ಇವಾಗ ಒಂದೊಂದೇ ಪಾರ್ಟ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡು ಒಂದು ಡಾಟ್ಸ್ಗಳನ್ನು ಹಿಡ್ಕೊಂಡು ಈ ರೀತಿ ದಾರನ ಪದೇ ಪದೇ ಕಟ್ ಮಾಡ್ದೇ ನಾವು ಈ ರೀತಿ ಬಟ್ಟೆನ ಸೂಜಿಲೇ ಬಿಟ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ, ಪದೇ ಪದೇ ದಾರ ಕಟ್ ಆಗೋದಿಲ್ಲ. ಹಾಗಾಗಿ ನಾವು ಮತ್ತು ಹೆಡ್ಜಿಗೆ ದಾರ ಕಟ್ ಮಾಡಿರ್ತೀವಲ್ವ, ಕಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಸೂಜಿ ಈ ಥರ ಮೇಲಕ್ಕೆ ಹೋದ ತಕ್ಷಣ ದಾರ ಮಿಸ್ ಆಗಿ ಒಳಗಡೆ ಹೋಗಿ ದಾರ ಪದೇ ಪದೇ ಸೂಜಿಗೆ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಅಲ್ಲಿ ಒಂದು ಡಾಟ್ಸ್ ಹಿಡಿದಿರ್ತೀವಲ್ವ, ಟಕ್ಸ್ ಹಿಡಿದಿರ್ತೀವಲ್ವ, ಆ ಟಕ್ಸನ್ನು ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಇನ್ಸಿಬಲ್ ಆಗಿ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಎರಡೂ ಅಷ್ಟೇ ಇನ್ಸಿಬಲ್ ಆಗಿ ನೀವು ಬ್ಲೌಸ್ಗಳನ್ನ ಯಾವತ್ತೂ ಡೈರೆಕ್ಟಾಗಿ ಕ್ರಾಸ್ ಪಟ್ಟಿ ಹಚ್ಚೋದಕ್ಕಿಂತ ಇನ್ಸಿಬಲ್ ಆಗಿ ನೀವು ಕ್ರಾಸ್ ಪಟ್ಟಿ ಹಚ್ಚಿದ್ರಿ ಅಂತಂದರೆ ತುಂಬ ನೀಟಾಗೇ ಬರುತ್ತೆ, ಫಿನಿಶಿಂಗ್ ಕೂಡ ತುಂಬ ನೀಟಾಗೇ ಬರುತ್ತೆ. ಹಾಗಾಗಿ ಇಲ್ಲಿ ಡಾಟ್ಸ್ ಕೆಳಗಡೆ ಕೂಡ ಎರಡೂ ಸೈಡ್ ಕೂಡ ಅಷ್ಟೇ ಡಾಟ್ಸನ್ನು ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡೋದ್ರಿಂದ ತುಂಬ ನೀಟಾಗೇ ಬರುತ್ತೆ, ಡಾಟ್ಸು ಒಳಗಡೆ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗೇ ಕೂರುತ್ತೆ ಬ್ಲೌಸು ಕೂಡ. ಅಂದರೆ ನೀವು ಕ್ರಾಸ್ ಪಟ್ಟಿನ ನೀಟಾಗೆ ತೊಗೋಬೇಕು. ಫಸ್ಟು ಮೆಜರ್ಮೆಂಟ್ ನೋಡಿಕೊಂಡು ತೊಗೊಳ್ಳೋದ್ರಿಂದ ಬಿಚ್ಚುವ ಒಂದು ಅವಶ್ಯಕತೆ ಇರೋದಿಲ್ಲ. ಹೆಚ್ಚು ಕಮ್ಮಿ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಫ್ರಂಟು ಬ್ಯಾಕು ಆ ರೀತಿ ಏನೂ ಬರೋಲ್ಲ. ಹಾಗಾಗಿ ಫಿನಿಶಿಂಗಾಗಿ ನೀಟಾಗಿ ಬ್ಯಾಕು ಮತ್ತು ಫ್ರಂಟು ಚೆನ್ನಾಗೇ ಕೂರುತ್ತೆ. ಮತ್ತು ಕಂಕ್ಳಿನ ಒಂದು ಏನು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀವಲ್ವ, ಅವಾಗಾದ್ರೂ ಅಷ್ಟೇ ಪ್ಲಸ್ ಮಾರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ಲಸ್ ಮಾರ್ಕು ಬರಲೇಬೇಕು. ಈ ರೀತಿ ರೋಲ್ ಮಾಡಿಕೊಂಡು ಒಳಗಡೆ ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಬೇಗನೆ ಆಗುತ್ತೆ. 1 by 1 ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗಿ ಒಂದೊಂದೇ ಸಪ್ರೇಟಾಗಿ ಅಟ್ಯಾಚ್ ಮಾಡೋಕ್ಕಿಂತ ಟೈಮ್ ಸೇವ್ ಆಗಬೇಕು, ಫಾಸ್ಟಾಗೆ ಆಗಬೇಕು ನಮಗೆ ಬ್ಲೌಸು ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬ್ಲೌಸ್ಗಳನ್ನು ಹೊಲಿಯೋದ್ರಿಂದ ಟೈಮ್ ಸೇವ್ ಆಗುತ್ತೆ, ನಮಗೆ ಬೇಜಾರು ಅನ್ನೋದು ಆಗೋದಿಲ್ಲ. ಬ್ಲೌಸ್ಗಳು ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ ಅಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸ್ಟಿಚ್ ಮಾಡ್ದಂಗೆಲ್ಲ ನಮಗೆ ಖುಷಿ ಬರುತ್ತೆ. ಬ್ಲೌಸ್ಗಳು ನೀಟಾಗಬೇಕು. ಹಾಗಾಗಿ ನೀಟಾಗಬೇಕಂದ್ರೆ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳನ್ನು ನಾವು ಮೈಂಡೆಲ್ಲ ಇಟ್ಕೋಬೇಕಾಗುತ್ತೆ. ಇಲ್ಲಿ ಲೇಸೆಲ್ಲ ಹಚ್ಚಿಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಕ್ರಾಸ್ ಪಟ್ಟಿ ಮತ್ತು ಬ್ಯಾಕ್ ಪಾರ್ಟು ಸಿಂಪಲ್ಲಾಗಿ ಅಟ್ಯಾಚ್ ಮಾಡಿ ಈ ರೀತಿ ಲೇಸನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ನವಿಲ್ ಕಲರ್ ಬ್ಲೌಸ್ ಇರೋದ್ರಿಂದ ಗೋಲ್ಡ್ ಕಲರು ಕಾಂಬಿನೇಷನ್ನು ತುಂಬ ಚೆನ್ನಾಗೇ ಕಾಣಿಸುತ್ತೆ. ಹಾಗಾಗಿ ಸಿಲ್ವರ್ ಜರಿ ಬಂದಿದೆ. ಸಿಲ್ವರು ಲೇಸ್ ಹಚ್ಬೋದಿತ್ತು, ಬಟ್ ನನ್ನ ಕಡೆ ಸಿಲ್ವರ್ ಲೇಸ್ ಇಲ್ಲ. ಹಾಗಾಗಿ ಇದು ಬಾರ್ಡರ್ ಬಂದು ಸಿಲ್ವರ್ ಕಲರೇ ಇದೆ. ಇವಾಗ ಫ್ರಂಟ್ ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಯಿತು ಅಂತ. ಈ ರೀತಿ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಬ್ಲೌಸು, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದರಲ್ಲಿ ಏನೇ ಒಂದು ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ.